ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಎನ್ಆರ್ಇಜಿ ಯೋಜನೆ ಸಾಕಷ್ಟು ಫಲಪ್ರದವಾಗಿ ಬಳಸಿಕೊಳ್ಳಬಹುದಾಗಿದ್ದು, ಅದರಲ್ಲೂ ಸರ್ಕಾರಿ ಶಾಲೆಯ ಉನ್ನತೀಕರಣಕ್ಕೆ ಮತ್ತು ಅಭಿವೃದ್ಧಿಗೆ ಸರಿಯಾದ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಬಳಸಿಕೊಂಡಲ್ಲಿ ಖಂಡಿತವಾಗಿಯೂ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿಗಳ ಉನ್ನತೀಕರಣ ಮತ್ತು ಅಭಿವೃದ್ಧಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ವಿಶೇಷತೆಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ, ಅಡಗೂರು, ಮಾವಿನಹಳ್ಳಿ, ಎಮ್ಮೆನ್ಕೋಟೆ, ಸಿಎಸ್ಪುರ, ತ್ಯಾಗಟೂರು, ಹಾಗಲವಾಡಿ, ಶಿವಪುರ ಗ್ರಾಮ ಪಂಚಾಯಿತಿಗಳು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮುಂದಾಗಿದ್ದು, ವಿದ್ಯಾರ್ಥಿಗಳು ಆಟವಾಡಲು ವಿಶೇಷ ಸಿಂಥೆಟಿಕ್ ಕೋರ್ಟ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಇನ್ನು ಹಲವು ಗ್ರಾಮ ಪಂಚಾಯಿತಿಗಳು ನೀಲಿ ನಕ್ಷೆಗಳನ್ನು ಸಿದ್ಧಪಡಿಸಿದ್ದು, ಇನ್ನು 6 ತಿಂಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಗೆ ಸಿಂಥೆಟಿಕ್ ಕೋರ್ಟ್ಗಳು ಸೇರಿದಂತೆ ವಿವಿಧ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಕ್ಕೆ ಎಲ್ಲಾ ರೀತಿಯ ನೆರವನ್ನ ನೀಡಿದ್ದಾರೆ. ಅದರಲ್ಲೂ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಎಮ್ಮೆನ್ಕೋಟೆ ಗ್ರಾಮ ಪಂಚಾಯಿತಿಯು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಸಹಕಾರವನ್ನ ನೀಡುವ ಮೂಲಕ ಎಮ್ಮೆನ್ಕೋಟೆ ಗ್ರಾಮ ಪಂಚಾಯಿತಿಯ ಸುಂಕಾಪುರ, ಸೋಮಲಾಪುರ, ಮುದ್ದಹೊಸಕೆರೆ ಸೇರಿದಂತೆ ಹಲವು ಸರ್ಕಾರಿ ಶಾಲೆಗಳಿಗೆ ಸುಮಾರು 45 ಲಕ್ಷ ವೆಚ್ಚ ರೂಪಾಯಿ ಖರ್ಚು ಮಾಡಿ ಆಟದ ಮೈದಾನ, ಶೌಚಾಲಯ, ಸಿಂಥೆಟಿಕ್ ಆಟದ ಮೈದಾನ, ಶಾಲಾ ಕಾಂಪೌಂಡ್, ಸುಂದರ ಉದ್ಯಾನವನ ಸೇರಿದಂತೆ 10 ಹಲವು ಶೈಕ್ಷಣಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಶಾಲೆಗೆ ಸುಣ್ಣ ಬಣ್ಣ ಬಳಿಯುವ ಮೂಲಕ ಶಾಲೆಯನ್ನ ಅಂದವಾಗಿ ಕೂಡ ಮಾಡ್ತಾ ಇದೆ. 2023-24 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಿದೆ. ಇಲ್ಲಿ ಅಧ್ಯಕ್ಷರು ಮತ್ತು ಪಿಡಿಒಗಳು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಎಲ್ಲ ಬಹಳ ಕ್ರಿಯಾಶೀಲೆಯಿಂದ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ಪುರಸ್ಕಾರದಿಂದ ಬಂದಿರೋ ಪ್ರಶಸ್ತಿನ ನಗದು ಬಹುಮಾನವನ್ನು ಕೂಡ ಅದು ಲೈಬ್ರರಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಎನ್ಆರ್ಇಜಿ ಕಡೆಯಿಂದ ಶಾಲಾ ಕಾಂಪೌಂಡು ಮತ್ತು ಸಿಂಥೆಟಿಕ್ ಕೋರ್ಟು ಮತ್ತು ಶೌಚಾಲಯಕ್ಕೆ ಬಣ್ಣ, ಡ್ರಾಯಿಂಗು ಮತ್ತು ತುಂಬ ಉತ್ತಮ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ಶೈಕ್ಷಣಿಕ ಪ್ರಗತಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಎಜುಕೇಷನ್ಗೆ ಇಂಪ್ರೂವ್ ಆಗಲಿ 200 ಜನ ಹುಡುಗರವ್ರೆ, ಅವ್ರಿಗೆ ಅನುಕೂಲ ಮಾಡಬೇಕು, ಎಲ್ಲ ಒಳ್ಳೆ ವಿದ್ಯೆಯಲ್ಲಿ ಮುಂದುವರಲಿ ಅಂತ ಹೇಳಿ ಆಟದ ಮೈದಾನ, ಸ್ಕೂಲು, ಆಮೇಲೆ ಕಾಂಪೌಂಡು ಭಾಳ ದೊಡ್ಡ ಮಟ್ಟಿಗೆ ಕಾಂಪೌಂಡ್ ಮಾಡಿದ್ದೀವಿ. ಗ್ರಾಮ ಪಂಚಾಯಿತಿಯವರು ನಮಗೆ ಆಟವಾಡಲು ಕೋರ್ಟನ್ನೆಲ್ಲ ಮಾಡಿಕೊಡ್ತಿದ್ದಾರೆ. ಶಾಲೆಗಳಿಗೆ, ಶೌಚಾಲಯಗಳಿಗೆಲ್ಲ ಪೇಂಟ್ನ ಹೊಡಿಸಿ ಅದಕ್ಕೆಲ್ಲ ಡ್ರಾಯಿಂಗ್ನ ಮಾಡಿದ್ದಾರೆ. ಮೊದಲು ಇಲ್ಲಿ ಕೊಚ್ಚೆ ಥರ ಕೆಸರೆಲ್ಲ ನಿಂತಿತ್ತು, ಇವಾಗ ಎಲ್ಲ ಮಾಡಿಸಿರೋ ಕಾಂಪೌಂಡ್ಸ್ ಎಲ್ಲ ನೀಟಾಗಿ ಮಾಡಿಸಿರೋದ್ರಿಂದ ನಮಗೆ ಆಟವಾಡಲು ಅನುಕೂಲವಾಗಿದೆ. ಯಾವುದೇ ರೀತಿಯ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ, ಶೌಚಾಲಯ ವ್ಯವಸ್ಥೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನರೇಗಾದಲ್ಲಿ NREG ಯೋಜನೆ ಅಡಿಯಲ್ಲಿ ಈ ಒಂದು ಶಾಲೆಗೆ ಉತ್ತಮವಾಗಿರ್ತಕ್ಕಂಥ 10 ಲಕ್ಷದ ಅಂದಾಜು ಮೊತ್ತದಲ್ಲಿ ಶಾಲಾ ಕಾಂಪೌಂಡನ್ನು ನಿರ್ಮಾಣ ಮಾಡ್ಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ಸಿಂಥೆಟಿಕ್ ಆಟದ ಮೈದಾನ ಮತ್ತು ಶೌಚಾಲಯಕ್ಕೆ ಪೇಂಟಿಂಗು ಮತ್ತು ಶಾಲೆಗೆ ಪೇಂಟಿಂಗು ಮಾಡಿಕೊಟ್ಟಿದ್ದೀನಿ. ನಮ್ಮ CE ಹೊಸರವರ ಸೂಕ್ತ ನಿರ್ದೇಶನದಂತೆ ಅವ್ರು ಹೇಳ್ದಂಗೆ ಕೆಲಸ ಮಾಡಿಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಸರ್ ಅವರು ಹಾಗೂ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಅವರ ಸಲಹೆ ಸೂಚನೆಗಳನ್ನು ಈ ಸಂದರ್ಭದಲ್ಲಿ ತಗೊಂಡು ಉತ್ತಮವಾಗಿರ್ತಕ್ಕಂಥ ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಇನ್ನೂ ಬೇರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಶಾಲೆಗಳಲ್ಲಿ ಮೂಲಭೂತ ಶೌಚಾಲಯಗಳನ್ನು ಸಹ ಅಲ್ಲೂ ಸಹ ಕಟ್ಟಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಅಲ್ಲೂ ಸಹ ಶಾಲೆಗಳಲ್ಲಿ ಕ್ರಿಯಾ ಯೋಜನೆ ಅನುಮೋದನೆಗೊಂಡಿದೆ. ಅಲ್ಲೂ ಸಹ ನಾನು ಕಾಂಪೌಂಡ್ಗಳನ್ನು ಮತ್ತು ನಿರ್ಮಾಣ ಮಾಡಿಕೊಡ್ತಾ ಇದ್ದೀನಿ.